ನಾಟ್ಯರಾಣಿ ಶಾಂತಲ ಕಾದಂಬರಿಯ ಮುಂದುವರಿದ ಭಾಗ. ಪಟ್ಟಾಭಿಷೇಕ ಮಹೋತ್ಸವಕ್ಕಾಗಿ ದೂರ ದೇಶಗಳಿಂದ ಜನರು ಬರಲು ಸೋಮವಾರದಿಂದಲೇ ಆರಂಭವಾಗಿತ್ತು. ಅವರಿಗೆಲ್ಲ ಅವರವರ ಅಂತಸ್ತಿಗನುಗುಣವಾಗಿ ಬಿಡಾರಗಳನ್ನು, ಊಟ ಉಪಚಾರಾದಿಗಳ ವ್ಯವಸ್ಥೆಯನ್ನು ಸುರಿಗೆಯ ನಾಗಯ್ಯ ನೋಡಿಕೊಳ್ಳುತ್ತಿದ್ದ. ಈ ಉತ್ಸವಗಳಿಗಾಗಿ ಬರುವ ನಾನಾ ಮತಧರ್ಮಗಳ ಶ್ರೋತ್ರಿಯರು, ಪಂಡಿತರು, ಕವಿಗಳು, ಕಲಾವಿದರು ಮುಂತಾದವರುಗಳ ಯೋಗಕ್ಷೇಮವನ್ನು ಬಪ್ಪರಸನು ನೋಡಿಕೊಳ್ಳಬೇಕಾಗಿತ್ತು. ಆಹ್ವಾನಿತರಲ್ಲಿ ಅತಿ ಮುಖ್ಯರಾಗಿದ್ದ ಅನ್ಯ ದೇಶಾಧಿಪತಿಗಳು, ಪ್ರಮುಖ ಸಾಮಂತರು ಮುಂತಾದವರ ವಿಚಾರಣೆಯನ್ನು ಮಹಾಪ್ರಧಾನಿ ಗಂಗರಾಜನೇ ವಹಿಸಿಕೊಂಡಿದ್ದ. ಅಂಥ ಮುಖ್ಯರು ಬಂದ ಸುದ್ದಿಯನ್ನು ಆ ಕೂಡಲೇ ವಿಷ್ಣುವರ್ಧನನಿಗೆ ವರದಿ ಮಾಡಬೇಕೆಂದು ಮಹಾಪ್ರಧಾನಿಗಳಿಗೆ ತಿಳಿಸಿತ್ತು. ಅವರಲ್ಲಿ ಯಾರಾದರೂ ಮಹಾರಾಜನನ್ನು ಸಂಧಿಸಿ ಸಂಭಾಷಿಸಲು ಇಚ್ಛಿಸುವುದಾದರೆ ಅದಕ್ಕೆ ಅವಕಾಶ ಕಲ್ಪಿಸಬೇಕೆಂಬುದೇ ಈ ಏರ್ಪಾಡಿನ ಉದ್ದೇಶವಾಗಿತ್ತು. ತನ್ನ ಆಳ್ವಿಕೆಯ ಸಮಯದಲ್ಲಿ ಹೊಯ್ಸಳ ರಾಜ್ಯವನ್ನು ಚಾಲುಕ್ಯರ ಹಿಡಿತದಿಂದ ತಪ್ಪಿಸಿ ಸ್ವತಂತ್ರವಾಗಿಸಿ ಇದನ್ನು ಸುಭದ್ರಗೊಳಿಸಬೇಕೆಂದು, ಸಾಧ್ಯವಾದಷ್ಟು ವಿಸ್ತಾರಗೊಳಿಸಬೇಕೆಂದು ವಿಷ್ಣುವರ್ಧನನು ಸಂಕಲ್ಪಿಸಿದ್ದ. ಈ ಸಂಕಲ್ಪ ಈಡೇರಬೇಕಾದರೆ ಅವನಿಗೆ ಅನೇಕ ಆಳರಸರ ಸಹಾಯ ಸಹಾನುಭೂತಿಗಳು ಬೇಕಾಗಿದ್ದವು. ಈ ದೃಷ್ಟಿಯಿಂದ ತನಗೆ ಯಾರು ಅನುಕೂಲರಾಗಬಹುದೋ ಅಂಥವರಿಗೆಲ್ಲ ಆಹ್ವಾನಗಳು ಹೋಗಿದ್ದವು. ಅವರ ಮನವೊಲಿಸಿಕೊಳ್ಳುವುದಕ್ಕಾಗಿಯೇ ಅವರ ಮೇಲ್ವಿಚಾರಣೆಯನ್ನು ಗಂಗರಾಜನಿಗೆ ವಹಿಸಿದ್ದುದು. ಪ್ರಕೃತ ಸಮಯದಲ್ಲಿ ಶಿವಗಂಗೆಯ ಉತ್ತರ ಭಾಗ ನೊಳಂಬವಾಡಿಗೆ ಸೇರಿತ್ತು. ನೊಳಂಬವಾಡಿಯ ರಾಜಧಾನಿಯಾದ ಹೆಂಜೇರುವಿನಲ್ಲಿ ವೀರಗಂಗ ಭೂಪಾಲನು ರಾಜ್ಯವಾಳುತ್ತಿದ್ದ. ವಿಷ್ಣುವರ್ಧನನು ಚಾಲುಕ್ಯರ ಅಧಿಪತ್ಯದಿಂದ ಸ್ವತಂತ್ರವಾಗಬೇಕಾದರೆ ನೊಳಂಬವಾಡಿಯ ಅರಸರ ಸಖ್ಯದ ಅವಶ್ಯಕತೆ ಇತ್ತು. ಏಕೆಂದರೆ ಆ ರಾಜ್ಯವು ತನಗೂ ಚಾಲುಕ್ಯರ ಸೀಮೆಗೂ ನಡುವೆ ಇರತಕ್ಕುದು. ಚಾಲುಕ್ಯರು ತನ್ನ ಮೇಲೆ ಆಕ್ರಮಣ ನಡೆಸಬೇಕಾದರೆ ನೊಳಂಬವಾಡಿಯನ್ನು ದಾಟಿಯೇ ಬರಬೇಕು. ಇದರಿಂದ ವೀರಗಂಗನಿಗೆ ಒತ್ತಾಯದ ಪೂರ್ವಕವಾದ ಆಹ್ವಾನ ಹೋಗಿತ್ತು. ಅವನಾದರೂ ಎಲ್ಲರೂ ಕಂಡಂತೆ ಪ್ರಬುದ್ಧಮಾನನಾಗುತ್ತಿದ್ದ ವಿಷ್ಣುವರ್ಧನನ ಸ್ನೇಹವನ್ನು ನಿರಾಕರಿಸಲು ಕಾರಣವಿರಲಿಲ್ಲ. ಅದಕ್ಕೆ ಬದಲಾಗಿ ಇಬ್ಬರು ಚೋಳರಿಗೆ ವಿರೋಧಿಗಳು, ಹಿಂದೆ ತನ್ನ ರಾಜ್ಯವನ್ನು ಆಕ್ರಮಿಸಿದ್ದ ಚೋಳರನ್ನು ಅವನಾದರೂ ಅಲ್ಲಿಂದ ಓಡಿಸಿದ್ದ. ಚೋಳರ ವೈರಿಗಳೆಂಬ ಕಾರಣದಿಂದ ಹೊಯ್ಸಳರ ಮೇಲೆ ಅಪ್ರತ್ಯಕ್ಷವಾದ ವಿಶ್ವಾಸ ಬೆಳೆದಿತ್ತು. ಅದರಿಂದ ಮಹಾಪ್ರಧಾನಿಗಳಿಂದ ರಾಜಮಾತೆಯ ಹೆಸರಿನಲ್ಲಿ ಆಹ್ವಾನ ಹೋಗುತ್ತಲೇ ಅವನು ಈ ಸಮಾರಂಭಗಳಿಗೆ ಬರಲು ನಿರ್ಧರಿಸಿ ಸೋಮವಾರ ಸಾಯಂಕಾಲವೇ ದ್ವಾರಾವತಿಗೆ ಬಂದಿದ್ದ. ಬರುವಾಗ ತನ್ನ ಮಗಳಾದ ಚಂಚಲೆಯನ್ನು ಜೊತೆಯಲ್ಲಿ ಕರೆತಂದಿದ್ದ. ಆಹ್ವಾನಿತರಲ್ಲಿ ಮತ್ತೊಬ್ಬ ಮುಖ್ಯ ವ್ಯಕ್ತಿಯೆಂದರೆ ಕಂಚಿಯ ಗೋವಿಂದರಾಜ. ಅವನ ಮಗಳು ವಿಷ್ಣುವರ್ಧನನಿಗೆ ತಂದುಕೊಳ್ಳುವ ವಿಷಯದಲ್ಲಿ ಮಹಾಪ್ರಧಾನಿ ಗಂಗರಾಜನು ನಡೆಸಿದ್ದ ಸಂಧಾನ ಯಶಸ್ವಿಯಾಗಿತ್ತು. ಎರಡನೆಯ ರಾಣಿಯಾಗಿ ವಿಷ್ಣುವರ್ಧನನ ಕೈ ಹಿಡಿಯಲು ಬಮ್ಮಲಾದೇವಿಯು ಕೊಂಚ ಹಿಂದು ಮುಂದು ನೋಡಿದಳು. ತಂದೆಯೇ ಅವಳಿಗೆ ಸಮಾಧಾನ ಹೇಳಿ ಅವಳನ್ನು ಒಪ್ಪಿಸಬೇಕಾಯಿತು. ಮೊದಲ ರಾಣಿಯು ಪಟ್ಟದ ರಾಣಿಯಾಗತಕ್ಕವಳು. ದ್ವಾರಾವತಿಗೆ ತಾವು ಪರನಾಡಿನ ಜನ. ಬೇರೊಂದು ನಾಡಿನ ರಾಜಕುಮಾರಿಯನ್ನು ಅವಳು ಎಷ್ಟೇ ರೂಪವತಿ, ವಿದ್ಯಾವತಿಯೂ ಆಗಿದ್ದರೂ ಸಹ ಪಟ್ಟದ ರಾಣಿಯಾಗಿ ಸ್ವೀಕರಿಸಲು ಜನತೆ ಸಿದ್ಧವಾಗಿರುವುದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ತಾನು ಪಟ್ಟದ ರಾಣಿಯೇ ಆಗಬೇಕೆಂದು ಹಠ ಹಿಡಿಯುವುದು ಉಚಿತವಲ್ಲ. ದಕ್ಷಿಣದಲ್ಲಿ ಈಗ ವಿಷ್ಣುವರ್ಧನನನ್ನು ಹೋಲುವಂಥ ರಾಜಕುಮಾರನು ದೊರಕುವುದು ದುರ್ಲಭ. ಎರಡನೆಯ ರಾಣಿಯಾದರೂ ಗಂಡನನ್ನು ಒಲಿಸಿಕೊಂಡು ಪಟ್ಟದ ರಾಣಿತನವನ್ನು ನೆಪಮಾತ್ರವಾಗಿಸುವುದು ನಿನ್ನ ಕೈಯಲ್ಲಿದೆ ಇತ್ಯಾದಿ ಒಲುಮೆಯ ಬೋಧನೆಯಿಂದ ಗೋವಿಂದರಾಜನು ಮಗಳನ್ನು ಒಪ್ಪಿಸಿದ್ದ. ಆದರೂ ಪಟ್ಟಾಭಿಷೇಕವನ್ನು ನೋಡಿ ಅನಂತರ ಮದುವೆಯಲ್ಲಿ ಪಾಲ್ಗೊಳ್ಳಲು ಸೋಮವಾರ ಸಂಜೆಯೇ ದ್ವಾರಾವತಿಯನ್ನು ತಲುಪಿದ್ದರು. ದೂರದಿಂದ ಬಂದಿದ್ದ ಈ ಬೀಗರನ್ನು ಮಹಾಪ್ರಧಾನಿಯು ಮರ್ಯಾದೆಯಿಂದ ಇದಿರ್ಗೊಂಡು ಕುಶಲ ಪ್ರಶ್ನೆ ಮಾಡಿ ಕರೆತಂದು ಜಗದೇವನ ಅರಮನೆಯಲ್ಲಿ ಬಿಡಾರ ಮಾಡಿಸಿದ. ಹಲವು ಮುಖ್ಯ ಸಾಮಂತರ ಬಿಡಾರವನ್ನು ಸಹ ಅಲ್ಲಿಯೇ ಏರ್ಪಡಿಸಿತ್ತು. ಅಂದು ಮಾರ್ಗಾಯಾಸವನ್ನು ಪರಿಹರಿಸಿಕೊಂಡ ಮಾರನೆಯ ದಿನ ಬೆಳಗ್ಗೆ ಉಪಹಾರವಾದ ಮೇಲೆ ರಾಜಮಾತೆಯನ್ನು ಅವರು ಕಾಣತಕ್ಕುದೆಂದು ಕಾರ್ಯಕ್ರಮವನ್ನು ಗೊತ್ತು ಮಾಡಿತ್ತು. ಬೆಳಗ್ಗೆ ಶಾಂತಲೆಗೆ ಮಜ್ಜನ ಮಾಡಿಸುವ ವೇಳೆಯಲ್ಲಿ ಸೋವಲೆ ಚಾಗಲೆಯರು ಬಮ್ಮಲಾದೇವಿಯ ವಿಷಯವನ್ನು ಅವಳ ಮುಂದೆ ಎತ್ತಿದರು. ನಿನ್ನ ಸವತಿ ಬಂದಿದ್ದಾಳಂತೆ ಅಕ್ಕ. ಯಾರೇ ಅದು?
ಅದು ಯಾರೋ ಕಂಚಿ ನಗರದಿಂದ ಬಂದಿದ್ದಾಳಂತೆ, ಅಲ್ಲಿನ ದೊರೆಯ ಮಗಳಂತೆ. ಸಂತೋಷ, ನನಗೆ ಸವತಿಯಾಗುವವಳು ರಾಜಕುಮಾರಿಯಾದಳಲ್ಲ. ಅವಳಿಗೆ ನಮ್ಮ ಭಾಷೆಯೇ ಬರುವುದಿಲ್ಲವಂತೆ. ಹೌದೇ? ಅವರ ಬಿಡಾರದ ದಾಸಿಯರು ಮಾತಾಡಿಕೊಳ್ಳುತ್ತಿದ್ದರು. ಇವರು ಹೇಳುವುದು ಅವರಿಗೆ ತಿಳಿಯುವುದಿಲ್ಲ, ಅವರು ಕೇಳುವುದು ಇವರಿಗೆ ಗೊತ್ತಾಗುವುದಿಲ್ಲ. ಹಾಗಾದರೆ ಅವರೊಡನೆ ಸಂಭಾಷಿಸುವುದು ಹೇಗೆ? ನಮ್ಮ ಕಡೆಯವರು ಯಾರೋ ತಮ್ಮ ರಾಣಿಯನ್ನು ನೋಡಬೇಕೆಂಬ ಕುತೂಹಲದಿಂದ ಅವರ ಬಿಡಾರಕ್ಕೆ ಹೋದಾಗ ಅರಸಿಯರನ್ನು ನೋಡಬೇಕು ಎಂದು ಕೇಳಿದರಂತೆ. ಅದಕ್ಕೆ ಅವರ ಪರಿವಾರದ ಪೈಕಿ ಒಬ್ಬನು ಒಂದು ಮೊರದಲ್ಲಿ ಅಕ್ಕಿಯನ್ನು ತಂದು ಮುಂದಿಟ್ಟನಂತೆ. ಅವರ ಭಾಷೆಯಲ್ಲಿ ಅರಸಿ ಎಂದರೆ ಅಕ್ಕಿ ಇರಬೇಕು. ಉಳಿದ ಕನ್ನಡ ಮಾತು ಅವರಿಗೆ ಅರ್ಥವಾಗಲಿಲ್ಲ. ಅದರಿಂದ ಅಕ್ಕಿ ಬೇಕೇನೋ ಎಂದು ಅದನ್ನು ತಂದಿಟ್ಟರು. ಅಂಥವರೊಡನೆ ಸಂಭಾಷಣೆ ಬಹಳ ಚೆನ್ನಾಗಿರುತ್ತಲ್ಲವೇ ಅಕ್ಕ? ಇಂಥ ಹೆಂಡತಿಯನ್ನು ಕಟ್ಟಿಕೊಂಡು ಮಹಾರಾಜರು ಬಾಳುವುದು ಹೇಗೆ? ಈ ದಿನ ಅವರು ರಾಜಮಾತೆಯನ್ನು ನೋಡಲು ಬರುತ್ತಾರಂತೆ. ನೀನು ಜೊತೆಯಲ್ಲೇ ಇರುತ್ತೀಯಾ ಅಕ್ಕ? ನಾನು ಅಲ್ಲಿರಬಾರದೆಂದು ರಾಜಮಾತೆ ಅಭಿಪ್ರಾಯಪಟ್ಟರೆ ಆ ವಿಷಯವನ್ನು ಮೊದಲೇ ಪರಿಷ್ಕಾರ ಮಾಡಿಕೊಳ್ಳಬೇಕೆಂದು ಶಾಂತಲೆಯು ಉಪಹಾರದ ವೇಳೆಯಲ್ಲಿ ರಾಜಮಾತೆಯೊಡನೆ ಆ ಮಾತು ತೆಗೆದಳು. ಈ ದಿನ ಅತ್ತೆಯವರನ್ನು ನೋಡಲು ಕಂಚಿಯ ಚಿಕ್ಕ ಸೊಸೆ ಬರುತ್ತಾಳೆಂದು ಕೇಳಿದೆ. ಹೌದು, ಬರುತ್ತಾಳೆ. ಅದು ಸಾಂಪ್ರದಾಯಿಕವಾದ ಸಂದರ್ಶನ. ಆ ವೇಳೆಯಲ್ಲಿ ನಾನು ಅಲ್ಲಿರುವುದು ವಿಹಿತವೇ ಅಹಿತವೇ ನನಗೆ ಗೊತ್ತಿಲ್ಲ. ಅದು ವಿಹಿತವೂ ಅಲ್ಲ, ಅಹಿತವೂ ಅಲ್ಲ. ಅದೊಂದು ಸಾಮಾನ್ಯ ಸನ್ನಿವೇಶ. ಅವಳು ಬರುತ್ತಾಳೆಂಬ ಅಸೂಯೆ ನಿನಗಿಲ್ಲ ತಾನೇ? ನನಗೆ ಅಸೂಯೆ ಏಕೆ ಅತ್ತೆಯವರೇ? ನಿಮಗೆ ಇನ್ನೂ 10 ಮಂದಿ ಸೊಸೆಯರು ಬರಲಿ, ನನ್ನ ಸ್ಥಾನವನ್ನು ಅವರು ಬಯಸದಿದ್ದರೆ ಸಾಕು. ಯಾರೇ ಬಂದರೂ ನಿನ್ನ ಸ್ಥಾನ ಭದ್ರವಾಗಿದೆ ಶಾಂತಲಾ. ನನಗೆ ಅಷ್ಟು ಸಾಕು ಅತ್ತೆಯವರೇ. ನನ್ನ ತಂಗಿಯನ್ನು ನೋಡಬೇಕೆಂದು ನನಗೂ ಆಸೆ. ಅದರಿಂದ ಅವರು ಬಂದಾಗ ನಾನು ತಮ್ಮ ಜೊತೆಯಲ್ಲಿರುತ್ತೇನೆ. ಅಗತ್ಯವಾಗಿ ಇರು. ಉಪಹಾರವಾಗಿ ಕೈ ತೊಳೆದು ತಮ್ಮ ಕೊಠಡಿಯಲ್ಲಿ ಕುಳಿತಿರುವಾಗ ಚೇಟೆಯೊಬ್ಬಳು ಬಂದು, ಹೆಂಜೇರುವಿನ ವೀರ ಗಂಗರಾಜರು ಅವರ ಮಗಳು ಚಂಚಲಾದೇವಿಯು ರಾಜಮಾತೆಯವರ ದರ್ಶನಕ್ಕಾಗಿ ಬಂದಿದ್ದಾರೆ ಎಂದು ಅರಿಕೆ ಮಾಡಿದಳು. ರಾಜಮಾತೆಯ ಅಪ್ಪಣೆಯ ಮೇರೆಗೆ ಚೇಟೆಯು ಅವರಿಬ್ಬರನ್ನು ಕರೆದು ತಂದು ಒಳಗೆ ಬಿಟ್ಟಳು. ವೀರಗಂಗನು ಪ್ರವೇಶಿಸುತ್ತಲೇ ರಾಜಮಾತೆಯನ್ನು ಗುರ್ತಿಸಿ ನಮಸ್ಕಾರ ಮಾಡಿದ. ರಾಜಮಾತೆಯು ಎದ್ದು ನಿಂತು ಅವರನ್ನು ಸ್ವಾಗತಿಸುತ್ತಾ ಪ್ರತಿನಮಸ್ಕಾರ ಮಾಡಿ, ಕುಳಿತುಕೊಳ್ಳಿ. ಈ ಸಮಾರಂಭಕ್ಕೆ ನೀವು ಬರುವ ದೊಡ್ಡ ಮನಸ್ಸು ಮಾಡಿದುದು ನಮಗೆ ಬಹಳ ಸಂತೋಷ. ನಿಮ್ಮ ಆಗಮನವನ್ನು ನಮ್ಮ ಕುಮಾರರು ಅತಿ ಮಹತ್ವದ್ದಾಗಿ ಭಾವಿಸುತ್ತಾರೆ. ಈಕೆ ನಿಮ್ಮ ಮಗಳಲ್ಲವೇ? ಹೌದು ಮಹಾಸ್ವಾಮಿ, ಇವಳು ನನ್ನ ಮಗಳು ಚಂಚಲಾದೇವಿ. ನನ್ನ ಹೆಂಡತಿಯನ್ನು ಕರೆತರಲಾಗಲಿಲ್ಲ, ಅದರಿಂದ ಮಗಳನ್ನು ಕರೆತಂದೆ. ತಂದೆಯ ಸೂಚನೆಯ ಮೇರೆಗೆ ಚಂಚಲೆಯು ರಾಜಮಾತೆಗೂ ಶಾಂತಲೆಗೂ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡಿದಳು. ಬಹಳ ಮುದ್ದಾಗಿದ್ದಾಳೆ ನಿಮ್ಮ ಮಗಳು. ಆಗಲೇ ಮದುವೆಗೆ ಬಂದಿದ್ದಾಳೆ. ವರನನ್ನು ಎಲ್ಲಾದರೂ ನೋಡಿದಿರೋ? ನಿಮ್ಮ ಹೆಂಡತಿಯವರು ಏಕೆ ಬರಲಾಗಲಿಲ್ಲ? ಅವಳಿಗೆ ಈಗ ಕೆಲವು ದಿನಗಳಿಂದಲೂ ಮೈಯಲ್ಲಿ ಸ್ವಸ್ಥವಿಲ್ಲ ಮಹಾಸ್ವಾಮಿ. ಎಲ್ಲಿಯೂ ಕದಲಕೂಡದೆಂದು ವೈದ್ಯರು ಹೇಳಿದ್ದಾರೆ. ದೇವರು ಅವರಿಗೆ ಅತಿ ಬೇಗ ಆರೋಗ್ಯವನ್ನು ಕೊಡಲಿ. ರಾಜಮಾತೆಯು ಹಾಕಿದ ಮತ್ತೊಂದು ಪ್ರಶ್ನೆಗೆ ವೀರಗಂಗನಿಂದ ಉತ್ತರ ಬಾರದುದನ್ನು ಕಂಡ ಶಾಂತಲೆಯು ಚಂಚಲೆಯನ್ನು ಮೆಚ್ಚುವ ನೆಪದಲ್ಲಿ, ಇವಳನ್ನು ಮದುವೆಯಾಗುವ ಆತನು ಬಹು ಪುಣ್ಯಶಾಲಿಯಲ್ಲವೇ ಅತ್ತೆಯವರೇ ಎಂದು ಆ ಮಾತನ್ನು ನೆನಪು ಮಾಡಿದಳು. ಹೌದು, ನೋಡು, ಆ ಮಾತನ್ನು ನಾವು ಆಗಲೇ ಮರೆತಿದ್ದೆವು. ಇವಳಿಗೆ ಎಲ್ಲಿ ಗಂಡನ್ನು ಗೊತ್ತು ಮಾಡಿದ್ದೀರಿ? ಇನ್ನೂ ಅದರ ಯೋಚನೆ ಮಾಡಿಲ್ಲ ಮಹಾಸ್ವಾಮಿ. ಯಾರ ಮನೆಯ ಉಪ್ಪನ್ನು ಇವಳು ತಿಂದಿದ್ದಾಳೋ ಅಲ್ಲಿ ಸೇರುತ್ತಾಳೆ. ಸ್ವಲ್ಪ ಹೊತ್ತು ಆ ಮಾತು ಈ ಮಾತು ಆಡುತ್ತಿದ್ದು ರಾಜಮಾತೆಯು ಅವರನ್ನು ಬೀಳ್ಗೊಟ್ಟು ಶಾಂತಲೆಗೆ, ಆ ಹುಡುಗಿಯ ವರನ ವಿಷಯವನ್ನು ನೀನೇಕೆ ನೆನಪು ಮಾಡಿದೆ ಶಾಂತಲಾ? ಅವಳನ್ನು ನನ್ನ ಸೊಸೆಯನ್ನಾಗಿ ತಂದು ಸೇರಿಸಬೇಕೆಂದಿದೀಯಾ ಎಂದು ನಗುತ್ತಾ ಕೇಳಿದಳು. ಏಕಾಗಬಾರದು ಅತ್ತೆಯವರೇ, ಅವಳು ನಿಮ್ಮ ಸೊಸೆಯಾಗಲು ತಕ್ಕಳಲ್ಲವೇ? ನನ್ನ ಸೊಸೆಯರ ಸಂಖ್ಯೆ ಹೆಚ್ಚಿದಷ್ಟು ನಿನಗೆ ಸವತಿಯರ ಕಾಟ ಹೆಚ್ಚುತ್ತದೆಂಬುದು ಗೊತ್ತಿಲ್ಲವೋ? ಚಂಚಲೆ ನನ್ನ ಸವತಿಯಾಗಬೇಕಾಗಿಲ್ಲ. ಅವಳು ನಮ್ಮ ಉದಯಾದಿತ್ಯ ಕುಮಾರರಿಗೆ ತಕ್ಕವಳಾಗಿಲ್ಲವೇ ಅತ್ತೆಯವರೇ? ನೀನಾಗಲೇ ನಮ್ಮ ಮನೆಯ ಹಿರಿಯತನವನ್ನು ವಹಿಸಿಕೊಂಡು ಬಿಟ್ಟೆಯೇ? ನಾನು ಮಾಡಬೇಕಾದ ಕೆಲಸಗಳನ್ನೆಲ್ಲ ನೀನು ಮಾಡುತ್ತಿದ್ದೀಯೇ? ಅದರಿಂದ ನನ್ನ ತಲೆಗೆ ಕೆಲಸವೇ ಇಲ್ಲದೆ ಜಡವಾಗುತ್ತಿದೆ.
ಇಷ್ಟು ವರ್ಷಗಳು ಅದು ಶ್ರಮಿಸಿದ್ದು ಸಾಲದೆ ಇಷ್ಟಕ್ಕೂ ನಾನು ಏನೂ ಮಾಡಿದರೂ ನಿಮ್ಮ ಮಾರ್ಗದರ್ಶನದಲ್ಲಿ ತಾನೇ. ನಿನ್ನ ಸಲಹೆ ಸೂಕ್ತವಾಗಿದೆ. ವೀರಗಂಗನ ಸ್ನೇಹವು ಗಾಢವಾಗಲೆಂಬ ಉದ್ದೇಶದಿಂದಲೇ ನಾವು ಅವನನ್ನು ಈ ಸಮಾರಂಭಕ್ಕೆ ಕರೆಸಿದುದು. ಸ್ನೇಹದ ಜೊತೆಗೆ ರಕ್ತ ಸಂಬಂಧವೂ ಆದರೆ ನಮ್ಮ ರಾಜ್ಯಕ್ಕೆ ಉತ್ತರದ ಕಡೆಯ ಯೋಚನೆ ತಪ್ಪುತ್ತದೆ. ಮಹಾಪ್ರಧಾನಿಗಳಿಗೆ ಹೇಳಿ ಕಳಿಸು, ಸ್ವಲ್ಪ ಹೊತ್ತು ವಿರಾಮ ಮಾಡಿಕೊಂಡು ಬಂದು ನನ್ನನ್ನು ಕಾಣಲಿ. ಈ ರಾಯಭಾರಕ್ಕೆ ಅವರನ್ನು ಬಿಡೋಣ. ತಾನು ಮಾಡಿದ ಸಲಹೆಯು ರಾಜಮಾತೆಗೆ ಒಪ್ಪಿಗೆಯಾಯಿತೆಂಬ ಸಮಾಧಾನ ಶಾಂತಲೆಗೆ ಆಯಿತು. ಈ ವೇಳೆಗೆ ಗೋವಿಂದರಾಜನು ಚೌಡಬ್ಬೆಯು ಬಮ್ಮಲಾದೇವಿಯರೊಡನೆ ಬಂದು ಕಾದಿರುವುದಾಗಿ ಚೇಟಿ ಬಂದು ತಿಳಿಸಿದಳು. ಅವರ ಜೊತೆಯಲ್ಲೇ ಹೊಯ್ಸಳ ಅಧಿಕಾರಿಗಳಲ್ಲಿ ಒಬ್ಬನಾದ ದ್ವಿಭಾಷಿಯು ಬಂದಿದ್ದ. ರಾಜದಂಪತಿಗಳನ್ನು ರಾಜಮಾತೆಯು ಅತ್ಯಂತ ಆದರದಿಂದ ಬರಮಾಡಿಕೊಂಡಳು. ಸೊಸೆಯಾಗಲಿರುವ ಬಮ್ಮಲಾದೇವಿಯನ್ನು ಅಕ್ಕರೆಯಿಂದ ಕಂಡು ಮೈತಡವಿ ಹತ್ತಿರದಲ್ಲೇ ಕುಳ್ಳಿರಿಸಿಕೊಂಡಳು. ರಾಜಮಾತೆಯ ಬಲಪಾರ್ಶ್ವದಲ್ಲಿ ಶಾಂತಲೆಯೂ ಎಡಪಾರ್ಶ್ವದಲ್ಲಿ ಬಮ್ಮಲೆಯೂ ಕುಳಿತಿದ್ದರು. ಬಮ್ಮಲಾದೇವಿಯು ಪ್ರವೇಶಿಸುತ್ತಿರುವಾಗಲೇ ಶಾಂತಲೆಯ ಕಡೆಗೆ ದೃಷ್ಟಿ ಹರಿಸಿದ್ದಳು. ವಿಷ್ಣುವರ್ಧನನು ಮೆಚ್ಚಿ ಮದುವೆಯಾಗಲಿರುವೆನೆಂದು ತಾನು ಕೇಳಿದ್ದ ನರ್ತಕಿ ತನಗಿಂತಲೂ ಇನ್ನೆಷ್ಟು ರೂಪವತಿ ಇರಬಹುದೋ ಎಂದು ಅವಳಿಗೆ ಕುತೂಹಲವಿತ್ತು. ಇಲ್ಲಿ ಶಾಂತಲೆಯನ್ನು ಮುಖತಃ ಕಂಡಾಗ ಇಷ್ಟೇನೇ ಎನ್ನುವ ತಾತ್ಸಾರ ಅವಳ ನೋಟದಲ್ಲಿ ಕಂಡಿತು. ಇದರಿಂದ ಅವಳು ರಾಜಮಾತೆಯ ಪಕ್ಕದಲ್ಲಿ ಕುಳಿತಾಗ ಹುಬ್ಬು ತಾನಾಗಿ ಕೊಂಚ ಮೇಲಕ್ಕೆ ಹೋಯಿತು. ಶಾಂತಲೆಯ ಸೂಕ್ಷ್ಮ ದೃಷ್ಟಿಗೆ ಬಮ್ಮಲೆಯ ಮುಖದಲ್ಲಿ ಆದ ಒಂದೊಂದು ಚಿಕ್ಕ ಬದಲಾವಣೆಯೂ ಕಂಡಿತ್ತು. ರೂಪದಲ್ಲಿ ಅವಳು ತನಗಿಂತ ಕಡಿಮೆಯೇನಿರಲಿಲ್ಲ. ವಿದ್ಯೆಯಲ್ಲಿ ಅಶ್ವಹೃದಯವನ್ನು ಅರಿತವಳು. ಎಲ್ಲಕ್ಕಿಂತ ಹೆಚ್ಚಾಗಿ ತಾನು ರಾಜವಂಶದವಳೆಂಬ ದುರಭಿಮಾನ. ಆ ದುರಭಿಮಾನ ಒಂದಿಲ್ಲದಿದ್ದರೆ ಚೆನ್ನಾಗಿತ್ತು ಎಂದು ಶಾಂತಲೆಗೆ ಎನಿಸಿತು. ಅವಳು ಯೋಚಿಸುತ್ತಿದ್ದುದು ಮುಂದಿನ ತನ್ನ ಮತ್ತು ಇವಳ ಸಂಬಂಧ. ಇವಳು ತನ್ನೊಡನೆ ಅನ್ಯೋನ್ಯವಾಗಿರುವ ಲಕ್ಷಣ ಈ ಒಂದೆರಡು ಗಳಿಗೆಗಳ ಪರಿಚಯದಲ್ಲೇ ಶಾಂತಲೆಗೆ ಅರ್ಥವಾಗಿತ್ತು. ಕುಶಲ ಪ್ರಶ್ನೆಗಳಾದ ಬಳಿಕ ರಾಜಮಾತೆಯ ಸಂಬಂಧವನ್ನು ಕುರಿತು ಎರಡು ಮಾತಾಡಲು ಉದ್ದೇಶಿಸಿ, ನಮ್ಮ ಮಹಾಪ್ರಧಾನಿಗಳು ನಿಮ್ಮ ವಿಷಯವಾಗಿ ನಮಗೆ ಬಹಳ ಹೇಳಿದ್ದಾರೆ. ಪಲ್ಲವರ ಅರಸುಮನೆತನದ ಸಂಬಂಧ ನಮ್ಮ ದೇಶದ ರಾಜವಂಶಗಳಿಗೆ ಹೊಸದೇನೂ ಅಲ್ಲ. ಬನವಾಸಿಯ ಕದಂಬರು, ತಲವನಪುರದ ಗಂಗರಸರು ಪಲ್ಲವ ರಾಜಕುಮಾರಿಯರನ್ನು ತಂದುಕೊಂಡು ಪರಸ್ಪರ ಸಂಬಂಧ ಬೆಳೆಸಿದ್ದಾರೆ. ಈಗ ತಾವಾದರೂ ನಮ್ಮ ಕುಮಾರರಿಗೆ ತಮ್ಮ ಮಗಳನ್ನು ಕೊಟ್ಟು ನಮ್ಮೊಡನೆ ಸಂಬಂಧ ಬೆಳೆಸಲು ಒಪ್ಪಿರುವುದು ನಮಗೆ ಬಹಳ ಸಂತೋಷ ಉಂಟು ಮಾಡಿದೆ ಎಂದಳು. ಅದಕ್ಕೆ ಉತ್ತರವಾಗಿ ಗೋವಿಂದರಾಜನು, ಕರ್ನಾಟಕದ ರಾಜವಂಶಗಳೊಡನೆ ವಿವಾಹ ಸಂಬಂಧ ಬೆಳೆಸುವುದು ನಮಗೆ ಪೂರ್ವದಿಂದಲೂ ಆದರಣೀಯವಾಗಿಯೇ ಇದೆ. ಚಾಲುಕ್ಯರೊಬ್ಬರು ಅದಕ್ಕೆ ಹೊರತಾಗಿ ನಮ್ಮೊಡನೆ ಚಿಕ್ಕಪುಟ್ಟ ಕಾರಣಗಳಿಗಾಗಿ ವೈರ ಸಾಧಿಸಿದರು. ತಮ್ಮ ಮಕ್ಕಳಾದ ಬಿಟ್ಟಿದೇವ ವಿಷ್ಣುವರ್ಧನ ದೇವರು ಚಾಲುಕ್ಯರ ಅಧಿರಾಜತ್ವದಿಂದ ಸ್ವತಂತ್ರರಾಗಿರುತ್ತಾರೆಂಬ ವಾರ್ತೆಯನ್ನು ಕೇಳಿದೊಡನೆಯೇ ಅಂಥ ವೀರರಿಗೆ ನಮ್ಮ ಮಗಳನ್ನು ಕೊಟ್ಟು ಗೌರವಿಸಬೇಕೆಂದು ನಮಗೆ ಮನಸ್ಸಾಯಿತು ಎಂದನು. ರಾಜಮಾತೆಯವರು ತಮ್ಮ ಎಲ್ಲ ಪ್ರಜೆಗಳಿಗೂ ಮಾತೃ ಸ್ವರೂಪದಲ್ಲಿದ್ದಾರೆಂದು ನಾವು ಕೇಳಿ ನಮ್ಮ ಕರುಳ ಕುಡಿಯನ್ನು ತಮ್ಮ ಮಡಿಲಲ್ಲಿಡುತ್ತಿದ್ದೇವೆ. ಇವಳಿಗೆ ಇತ್ತ ಕಡೆಯ ಭಾಷೆಯಾಗಲಿ ಸಂಪ್ರದಾಯ ಆಚಾರ ವಿಚಾರಗಳಾಗಲಿ ತಿಳಿಯದು. ಇವಳಲ್ಲಿ ಏನು ಲೋಪದೋಷಗಳು ಬಂದರೂ ಹೊಟ್ಟೆಯಲ್ಲಿಟ್ಟುಕೊಂಡು ಇವಳಿಗೆ ತವರಿನ ವ್ಯಥೆಯಾಗದಂತೆ ತಾವು ನೋಡಿಕೊಳ್ಳಬೇಕು ಎಂದು ಚೌಡಬ್ಬೆಯು ತಾಯಿಯ ಮನಸ್ಸನ್ನು ತೋಡಿಕೊಂಡಳು. ಬಮ್ಮಲೆಯ ವಿಷಯವಾಗಿ ನೀವಿನ್ನು ಚಿಂತಿಸುವ ಅವಶ್ಯಕತೆ ಇಲ್ಲ. ನಮಗೆ ದೇವರು ಹೆಣ್ಣು ಸಂತಾನವನ್ನು ಕೊಡಲಿಲ್ಲ. ನಮ್ಮ ಸೊಸೆಯರೇ ನಮಗೆ ಹೆಣ್ಣು ಮಕ್ಕಳೆಂದು ನಾವು ತಿಳಿದಿದ್ದೇವೆ. ಇಲ್ಲಿರುವ ಈಕೆಯನ್ನು ನೋಡಿ, ಇವಳೇ ಶಾಂತಲಾದೇವಿ. ಕುಮಾರ ವಿಷ್ಣುವರ್ಧನರನ್ನು ಈಕೆಯೂ ಮದುವೆಯಾಗುವವಳಿದ್ದಾಳೆ. ನಮ್ಮನ್ನು ಅತ್ತೆ ಸೊಸೆಯರೆಂದು ಯಾರೂ ಹೇಳಲಾರರು. ಅಷ್ಟು ಅಚ್ಚುಮೆಚ್ಚಾಗಿದ್ದಾಳೆ. ನಿಮ್ಮ ಮಗಳಿಗೆ ಭಾಷೆ ಬರದಿರಲಿ, ಸಂಪ್ರದಾಯ ಆಚಾರ ವಿಚಾರಗಳು ತಿಳಿಯದಿರಲಿ. ಇವಳು ಹಿರಿಯ ಅಕ್ಕನಾಗಿ ಅವೆನ್ನೆಲ್ಲ ತಿಳಿಸಿಕೊಡುತ್ತಾಳೆ ಎಂದು ರಾಜಮಾತೆಯು ಅವರಿಗೆ ಉತ್ತರ ಕೊಟ್ಟಳು. ಶಾಂತಲೆಯ ಹೆಸರು ಕೇಳಿದಾಗ ಬಮ್ಮಲೆಯು ಅಸೂಯೆಯಿಂದ ಅವಳ ಕಡೆ ನೋಡಿದಳು. ಅವಳನ್ನು ಹೊಗಳುತ್ತಿರುವಾಗ ಆ ಅಸೂಯೆ ಹೆಚ್ಚಿತು. ಅವಳು ಈಗಾಗಲೇ ಅತ್ತೆಯನ್ನು ಮರಳು ಮಾಡಿದಾಳೆನಿಸಿತು. ಅಂಥವಳು ತನಗೆ ಹೇಳಿಕೊಡುವುದೇನು, ಅವಳಿಂದ ತಾನು ಕಲಿಯುವುದೇನು ಎಂಬ ತಾತ್ಸಾರ ಮನಸ್ಸಿನಲ್ಲಿ ಹುಟ್ಟಿತು. ಬಮ್ಮಲೆಯ ಮುಖದಲ್ಲಿ ಆಗುತ್ತಿದ್ದ ಬದಲಾವಣೆಗಳನ್ನು ಶಾಂತಲೆ ಗುರ್ತಿಸಿದಳು.
ಮಧ್ಯಾಹ್ನದ ಊಟವಾದ ಮೇಲೆ ವಿಶ್ರಾಂತಿ ತೆಗೆದುಕೊಳ್ಳುವ ಸಲುವಾಗಿ ಶಾಂತಲೆಯು ಸುಖಾಸನವೊಂದರಲ್ಲಿ ಕುಳಿತಿದ್ದಳು. ಸೋವಲೆಯು ಅವಳಿಗೆ ಎಲೆ ಅಡಿಕೆ ಮಡಿಸಿಕೊಡುತ್ತಿರಲು ಜಾಗಲೆಯು ಚಾಮರದಿಂದ ಗಾಳಿ ಬೀಸುತ್ತಿದ್ದಳು. ಬಮ್ಮಲೆಯನ್ನು ಕುರಿತು ಮಾತಾಡಲು ಅದು ಅವರಿಗೆ ಸಮಯವಾಗಿತ್ತು. ಸವತಿ ಹೇಗಿದ್ದಾಳೆ ಅಕ್ಕ? ಎಲ್ಲ ಸವತಿಯರು ಇರುವಂತೆಯೇ ಇದ್ದಾಳೆ ಎಂದರೆ ಸವತಿ ಶಬ್ದದೊಂದಿಗೆ ಮಾತ್ಸರ್ಯ ಹುಟ್ಟಿ ಬಂದಿದೆ. ಬಡವರ ಸಂಸಾರದಲ್ಲಿರುವಷ್ಟೇ ಅರಮನೆಯಲ್ಲೂ ಅದು ಇರುತ್ತದೆ, ವ್ಯತ್ಯಾಸವೇನೂ ಇಲ್ಲ. ನೀನು ಆಕೆಯನ್ನು ಮಾತಾಡಿಸಿದೆಯಾ? ಇಲ್ಲ, ನಾವು ಮಾತಾಡುವ ಸಂದರ್ಭ ಒದಗಲಿಲ್ಲ. ಆದರೆ ಅತ್ತೆಯವರು ಪರಸ್ಪರ ಪರಿಚಯ ಮಾಡಿಸಿದರು. ಆಕೆ ರೂಪವತಿಯೇ? ಹೌದು, ತಾನು ರೂಪವತಿ ಎಂಬ ಅರಿವು ಆಕೆಗೆ ಇರುವಂತೆ ಕಾಣುತ್ತದೆ. ನಿನಗಿಂತಲೂ ರೂಪವತಿಯೇ? ಏಕೆ? ಮಹಾರಾಜರು ಅವಳ ಮೇಲೆ ಹೆಚ್ಚು ಪ್ರೀತಿ ಇಟ್ಟಾರೆಂಬ ಭಯವೇ? ಗಂಡಸರನ್ನು ಹೇಗೆ ನಂಬುವುದು ಅಕ್ಕ? ಹೆಂಗಸಿಗೆ ರೂಪವೊಂದೇ ಇದ್ದರೂ ಸಾಲದು ಸೋವಿ. ಗುಣವಿದ್ದರೆ ಆ ರೂಪಕ್ಕೆ ಬೆಲೆ. ಗುಣವಿಲ್ಲದ ರೂಪ ಗಂಡಸಿಗೆ ಬಲುಬೇಗ ಬೇಸರ ತರುತ್ತದೆ. ರೂಪದಲ್ಲಿ ಕಡಿಮೆಯಾದರೂ ಗುಣವತಿಯಾದ ಹೆಣ್ಣು ಗಂಡನನ್ನು ಬಹುಕಾಲ ಒಲಿಸಿಕೊಂಡಿರಬಲ್ಲಳು. ಗಂಡಸಿನ ಮನಸ್ಸು ಬೆಣ್ಣೆಯಂತೆ ಸ್ವಚ್ಛವಾದುದು, ಮಯಣದಂತೆ ಮೃದುವಾದುದು. ಹೆಂಗಸಿನ ಮನಸ್ಸು ಬೆಂಕಿಯಂತೆ. ಈ ಬೆಂಕಿಯಿಂದ ಅದನ್ನು ಯಾವ ರೂಪಕ್ಕೆ ಬೇಕಾದರೂ ತರಬಹುದು, ಇಲ್ಲವೇ ಹದವರಿಯದೆ ಕೆಡಿಸಿ ನಿರುಪಯೋಗಿಯಾಗಿಯೂ ಮಾಡಬಹುದು. ವಿವೇಕ ನನ್ನಲ್ಲಿರುವುದಾದರೆ ಬೇರೆಯವರ ರೂಪಕ್ಕೆ ಹೆದರುವುದೇಕೆ? ರೂಪದಲ್ಲಿ ನೀನು ತಾನೇ ಏನು ಕಡಿಮೆ? ಶಾಂತಲೆಗೆ ಎಂದಿದ್ದರೂ ಇದೊಂದು ತಲೆನೋವಾಗಬಹುದೇನೋ ಎಂದು ಸಖಿಯರ ಮನಸ್ಸಿಗೆ ಹೊಳೆಯಿತು. ಆಶ್ವೇಜ ಶುದ್ಧ ಪಂಚಮಿ ಬುಧವಾರದಂದು ವಿದ್ಯುಕ್ತವಾಗಿ ಪಟ್ಟಾಭಿಷೇಕ ವಿಷ್ಣುವರ್ಧನನಿಗೆ ನಡೆಯುವುದಾಗಿತ್ತು. ಈ ಮಹೋತ್ಸವವನ್ನು ನಡೆಸುವುದಕ್ಕಾಗಿಯೇ ವಿಸ್ತಾರವಾದ ಒಂದು ಕಲ್ಯಾಣ ಮಂಟಪ ನಿರ್ಮಾಣವಾಗಿತ್ತು. ಮಂಟಪದಲ್ಲಿ 10,000 ಜನರು ಕುಳಿತುಕೊಳ್ಳಬಹುದಾಗಿತ್ತು. ಇದಲ್ಲದೆ ಅರಮನೆಯ ಹೆಂಗಸರು, ರಾಜಮನೆತನಗಳ ಹೆಂಗಸರು ಕುಳಿತು ನೋಡುವಂತೆ ಜಾಲಾಂಧ್ರವಿದ್ದ ಅಟ್ಟವನ್ನು ಸುತ್ತಲೂ ಏರ್ಪಡಿಸಿತ್ತು. ಮಂಟಪದ ನೆಲದ ಮೇಲೆ ರತ್ನಗಂಬಳಿಗಳನ್ನು ಹಾಸಿತ್ತು. ಎದುರು ಭಾಗದಲ್ಲಿ 3 ಅಡಿಗಳಷ್ಟು ಎತ್ತರವಾದ ವೇದಿಕೆಯೊಂದನ್ನು ನಿರ್ಮಿಸಿ ಅಲ್ಲಿ ಹೊಯ್ಸಳ ಅರಸರ ಸಿಂಹಾಸನವನ್ನು ಇರಿಸಿತ್ತು. ಸಿಂಹಾಸನದ ಮೇಲೆ ಶ್ವೇತಛತ್ರವನ್ನು ಅಳವಡಿಸಿತ್ತು ಮತ್ತು ವೇದಿಕೆಯ ಮೇಲೆ ಹೊಯ್ಸಳ ಅರಸರ ಬಿರುದು ಬಾವಲಿಗಳನ್ನು ಪ್ರೇಕ್ಷಕರ ಗಮನಕ್ಕೆ ಬೀಳುವಂತೆ ಪ್ರದರ್ಶಿಸಿತ್ತು. ವೇದಿಕೆಯ ಅಲಂಕಾರವನ್ನು ನೋಡುವುದೇ ಜನರಿಗೆ ಒಂದು ಆಕರ್ಷಣೆಯಾಗಿತ್ತು. ಅದರ 4 ಮೂಲೆಗಳಲ್ಲಿ ಕಂಬಗಳನ್ನು ನಿಲ್ಲಿಸಿ ಅವನ್ನು ಬಂಗಾರದ ತಗಡಿನ ಹೊದಿಕೆಯಿಂದ ಮುಚ್ಚಿತ್ತು. ಒಂದೊಂದು ಕಂಬದ ಮೇಲೂ ಲಕ್ಷ್ಮೀ, ಸರಸ್ವತಿ ಮುಂತಾದ ವಿಗ್ರಹಗಳನ್ನು ಆ ತಗಡಿನ ಮೇಲೆ ಎದ್ದು ಕಾಣುವಂತೆ ಬಿಡಿಸಿ ಆ ವಿಗ್ರಹಗಳನ್ನು ಪಚ್ಚೆ ರತ್ನಗಳಿಂದ ಅಲಂಕರಿಸಿತ್ತು. ಮುಂಭಾಗದ ಕಂಬಗಳನ್ನು ಕೂಡಿಸುವ ಅಡ್ಡಪಟ್ಟಿಕೆಯನ್ನು ಸಹ ಅದೇ ರೀತಿ ಬಂಗಾರದ ತಗಡಿನಲ್ಲಿ ಆಚ್ಛಾದಿಸಿ ಅದರ ಮಧ್ಯಭಾಗದಲ್ಲಿ ಹೊಯ್ಸಳರ ರಾಜ ಚಿಹ್ನೆಯಾದ ಸಳನು ಹುಲಿಯನ್ನು ಇರಿಯುತ್ತಿರುವ ವಿಗ್ರಹವನ್ನು ರೂಪಿಸಿತ್ತು. ಒಂದೊಂದು ಕಂಬದ 2 ಪಾರ್ಶ್ವಗಳಲ್ಲೂ ಮುತ್ತಿನ ನೀಳವಾದ ಗೊಂಚಲುಗಳನ್ನು ಇಳಿಯಬಿಟ್ಟಿತ್ತು ಮತ್ತು ಮುತ್ತಿನ ತೋರಣದ ಜೋಡಿ ಸಾಲನ್ನು ಅಡ್ಡಕಟ್ಟಿತ್ತು. ವೇದಿಕೆಯ ಸುತ್ತಲೂ ಸಾಲು ದೀಪಗಳನ್ನು ಅಳವಡಿಸಿದ್ದು ಸಿಂಹಾಸನದ 2 ಪಾರ್ಶ್ವಗಳಲ್ಲೂ ಬಂಗಾರದ ದೊಡ್ಡ ದೀಪಸ್ತಂಭಗಳನ್ನು ಇರಿಸಿತ್ತು. ಮಹಾರಾಜರ ಪಟ್ಟಾಭಿಷೇಕಕ್ಕಾಗಿ ಪೂರ್ವ, ಪಶ್ಚಿಮ, ದಕ್ಷಿಣ ಸಮುದ್ರಗಳಿಂದಲೂ ಗಂಗಾ, ಯಮುನಾ, ಗೋದಾವರಿ, ಸರಸ್ವತಿ, ನರ್ಮದಾ, ಸಿಂಧು, ಕಾವೇರಿ ಈ 7 ನದಿಗಳಿಂದಲೂ ಅಭಿಷೇಕ ಜಲವನ್ನು ತರಿಸಿತ್ತು. ಕಾಶಿಯಿಂದ ರಾಮೇಶ್ವರದವರೆಗಿನ ಎಲ್ಲ ಪುಣ್ಯಕ್ಷೇತ್ರಗಳಲ್ಲಿನ ದೇವ ಮಂದಿರಗಳಿಂದಲೂ ದೇವತಾ ಪ್ರಸಾದವನ್ನು ತರಿಸಿತ್ತು. 7 ಮಹಾಪರ್ವತಗಳಿಂದ 7 ಧಾತುಗಳನ್ನು ತರಿಸಿ ಸಿದ್ಧಗೊಳಿಸಿತ್ತು. ನವರತ್ನಗಳನ್ನು, ಸುವರ್ಣ ಪುಷ್ಪಗಳನ್ನು ಹೇರಳವಾಗಿ ಉಪಯೋಗಿಸಿ ಅನಂತರ ಅವುಗಳನ್ನು ವೈದಿಕರಿಗೆ ದಾನ ಕೊಡುವ ಸಲುವಾಗಿ ರಜತ ಪಾತ್ರೆಗಳಲ್ಲಿ ಪ್ರತ್ಯೇಕವಾಗಿ ತುಂಬಿಸಿಟ್ಟಿತ್ತು. ಪಟ್ಟಾಭಿಷೇಕ ಸಮಯದಲ್ಲಿ ಗೋದಾನ, ಭೂದಾನ ಮುಂತಾದ ಷೋಡಶ ದಾನಗಳನ್ನು ಯಾರ್ಯಾರಿಗೆ ಕೊಡತಕ್ಕುದೆಂಬುದನ್ನು ನಿರ್ಧರಿಸಿ ದಾನ ವಸ್ತುಗಳನ್ನು ಅಣಿ ಮಾಡಿತ್ತು. ಅದಕ್ಕಾಗಿ ಎಳೆಗರುಗಳುಳ್ಳ 100 ಶ್ರೇಷ್ಠ ಜಾತಿಯ ಗೋವುಗಳನ್ನು ಆಯ್ಕೆ ಮಾಡಿ ಅವುಗಳ ಮೈಮೇಲೆ ರೇಷ್ಮೆಯ ವಸ್ತ್ರವನ್ನು ಹೊದಿಸಿ ಕೊಂಬುಗಳಿಗೆ ಬಂಗಾರದ ಕಳಸಗಳನ್ನಿಡಿಸಿ ಗೋಶಾಲೆಯಲ್ಲಿ ಕಟ್ಟಿತ್ತು. ಗೃಹದಾನ ಮಾಡುವುದಕ್ಕಾಗಿ 50 ಮನೆಗಳ ಒಂದು ಅಗ್ರಹಾರವನ್ನು ಕಟ್ಟಿಸಿ ಸಿದ್ಧವಾಗಿರಿಸಿತ್ತು. ಇದೇ ಸಮಯದಲ್ಲಿ ವೈಯಕ್ತಿಕವಾಗಿ ಅಲ್ಲದೆ ಧಾರ್ಮಿಕ ಸಂಸ್ಥೆಗಳಿಗೂ ಪೂಜಾ ಮಂದಿರಗಳಿಗೂ ಗ್ರಾಮಗಳನ್ನು, ಭೂಮಿಗಳನ್ನು ದಾನ ಕೊಡಲು ಅಪೇಕ್ಷಿಸಿ
ಅಂಥವರ ಪಟ್ಟಿಯೊಂದನ್ನು ಯಾವ ಜಾತಿ ಮತಗಳ ಭೇದವೂ ಇಲ್ಲದಂತೆ ಸಿದ್ಧಪಡಿಸಿತ್ತು. ಇವಲ್ಲದೆ ಈ ಮಹೋತ್ಸವ ಸಮಯದಲ್ಲಿ ಯಾವ ಅರ್ತಿಯೂ ಬಂದು ಬೇಡಿದರೂ ಸಹ ಇಲ್ಲವೆನ್ನದಂತೆ ಅವನ ಯೋಗ್ಯತಾನುಸಾರ ಧರ್ಮ ಮಾಡಲು ರಾಜ್ಯದ ಧರ್ಮಾಧಿಕಾರಿಗೆ ಸ್ವಾತಂತ್ರ್ಯ ಕೊಡಲಾಗಿತ್ತು. ಬುಧವಾರ ಬೆಳಕು ಹರಿಯುತ್ತಿದ್ದಂತೆಯೇ ಪಟ್ಟಾಭಿಷೇಕದ ಕಡೆಯ ಕಾರ್ಯಕ್ರಮವಾಗಿ ಕಿರೀಟಧಾರಣ ನಡೆಯಲಿದ್ದ ಕಲ್ಯಾಣ ಮಂಟಪಕ್ಕೆ ಹೊಸದೊಂದು ಕಳೆ ಬಂದಿತು. ಸ್ವಾಮಿ ಭಕ್ತರಾದ ನೂರಾರು ಜನ ಕೆಲಸಗಾರರು ಹಿಂದಿನ ರಾತ್ರಿಯೆಲ್ಲ ಕೆಲಸ ಮಾಡಿ ಅದರ ಅಂದವನ್ನು ನಿರ್ಮಿಸಿದ್ದರು. ಕಂಬ ಕಂಬಕ್ಕೂ ಕಟ್ಟಿದ್ದ ಗೊನೆಬಾಳೆಯ ಕಂಬಗಳು, ಅವುಗಳಿಗೆ ಹೊಂದಿಕೊಂಡು ತೂಗು ಬಿಟ್ಟಿದ್ದ ತೆಂಗಿನಕಾಯಿಯ ಗುದಿಗಳು ಮತ್ತು ಅಡಿಕೆಯ ಗೊನೆಗಳು, ಕಂಬ ಕಂಬಗಳ ನಡುವೆ ಕಟ್ಟಿದ್ದ ಎಳೆ ತಳಿರು ತೋರಣಗಳು, ಅವನ್ನು ಅನುಸರಿಸಿ ಹೆಣೆದಿದ್ದ ಹೂಮಾಲೆಗಳು, ಅಲ್ಲಲ್ಲಿ ಅಂದವಾಗಿ ಜೋಲು ಬಿಟ್ಟಿದ್ದ ಪುಷ್ಪಗುಚ್ಛಗಳು, ಇವುಗಳ ಪರಿಮಳ ಸಾಲದೆಂಬಂತೆ ಅಲ್ಲಲ್ಲಿ ನಿಲ್ಲಿಸಿದ್ದ ಧೂಪದಾನಿಗಳಲ್ಲಿ ಹೊರಡುತ್ತಿದ್ದ ಅಗರು ಚಂದನಗಳ ಧೂಪದ ಸುವಾಸನೆ, ಇವು ಮಂದಿರದ ರೂಪವನ್ನೇ ಬದಲಾಯಿಸಿದ್ದವು. ಆಹ್ವಾನಿತರು ಬರುವ ವೇಳೆಗೆ ಸ್ವಲ್ಪ ಮುಂಚಿತವಾಗಿ ಕೆಲವರು ಪನ್ನೀರು ದಾನಿಗಳಲ್ಲಿ ಪನ್ನೀರನ್ನು ತುಂಬಿಕೊಂಡು ಇಡೀ ಮಂಟಪದ ಪ್ರದೇಶವನ್ನು ಪನ್ನೀರಿನಿಂದ ಸಿಂಪರಿಸಿದ್ದರು. ಇತ್ತ ಈ ಏರ್ಪಾಡುಗಳು ನಡೆಯುತ್ತಿರಲು ಅರಮನೆಯಲ್ಲಿ ರಾಜಪುರೋಹಿತರು ಉಷಃಕಾಲಕ್ಕೆ ಬಂದು ವೇದ ಮಂತ್ರ ಪುರಸ್ಸರವಾಗಿ ದೊರೆಗೆ ಸುಮಂಗಲಿಯರಿಂದ ಎಣ್ಣೆಶಾಸ್ತ್ರ ಮಾಡಿಸಿ ತೀರ್ಥಸ್ನಾನ ಪೂರ್ವಕ ಮಂಗಳ ಸ್ನಾನ ಮಾಡಿಸಿ ಸಮಸ್ತ ವೈದಿಕ ವಿಧಿಗಳನ್ನು, ಪಟ್ಟದ ಆನೆ ಕುದುರೆಗಳ ಪೂಜೆ ಇತ್ಯಾದಿಗಳನ್ನು ನಡೆಯಿಸಿದರು. ಅನಂತರ ವಿಷ್ಣುವರ್ಧನನು ಪಟ್ಟೆ ಪೀತಾಂಬರ ಉಟ್ಟು ಉಚಿತ ಆಭರಣಗಳನ್ನು, ಕಂಠಹಾರವನ್ನು ಧರಿಸಿ ತುಂಬು ಜರತಾರಿಯ ಮೇಲುವಸ್ತ್ರವನ್ನು ಹೊದೆದು ಕಲ್ಯಾಣ ಮಂಟಪಕ್ಕೆ ವಿಜಯ ಮಾಡಿದ. ಅವನ ಆಗಮನವನ್ನು ಸೂಚಿಸುತ್ತಾ ವಂದೇ ಮಾಗಧರು ಪರಾಕು ಹೇಳಿದರು. ಪರಾಕು ಶಬ್ದವನ್ನು ಕೇಳಿದೊಡನೆ ಕಲ್ಯಾಣ ಮಂಟಪದಲ್ಲಿ ಕುಳಿತಿದ್ದ ಜನರೆಲ್ಲ ಎದ್ದು ನಿಂತರು. ಮಂದಿರವನ್ನು ವಿಷ್ಣುವರ್ಧನನು ಪ್ರವೇಶಿಸುತ್ತಲೇ ಎಲ್ಲರೂ ತಲೆಬಾಗಿ ನಮಸ್ಕರಿಸಿ ತಮ್ಮ ರಾಜಭಕ್ತಿಯನ್ನು ತೋರಿಸಿದರು. ಮಂಟಪದ ಬಾಗಿಲಲ್ಲಿ ನಿಂತಿದ್ದ ಮಹಾಪ್ರಧಾನಿ ಗಂಗರಾಜನು ವಿಷ್ಣುವರ್ಧನನಿಗೆ ಮಾರ್ಗ ತೋರಿಸುತ್ತಾ ವೇದಿಕೆಯ ಬಳಿಗೆ ಕರೆದೊಯ್ದ. ಉದಯಾದಿತ್ಯ ಮತ್ತು ಬಪ್ಪರಸರು ವಿಷ್ಣುವರ್ಧನನ ಹಿಂದೆಯೇ ನಡೆದು ಬಂದರು. ವೇದಿಕೆಯನ್ನು ಹತ್ತಿ ನಿಲ್ಲುತ್ತಲೇ ರಾಜಪುರೋಹಿತರು ಮಂತ್ರಘೋಷ ಮಾಡುತ್ತಾ ವಿಷ್ಣುವರ್ಧನನ ಹಣೆಗೆ ತಿಲಕವಿಟ್ಟರು. ಜೈನ, ಶೈವ, ವೈಷ್ಣವ ಮತಗಳ ಆಚಾರ್ಯರ ಪ್ರತಿನಿಧಿಗಳು ತಮ್ಮ ತಮ್ಮ ಸಂಸ್ಥೆಗಳ ಪರವಾಗಿ ಆಶೀರ್ವಾದ ಸಂದೇಶಗಳನ್ನು ಸಲ್ಲಿಸಿದರು. ವಿಷ್ಣುವರ್ಧನನಿಗಾಗಿಯೇ ನೂತನವಾಗಿ ನಿರ್ಮಿಸಲ್ಪಟ್ಟಿದ್ದ ಕಿರೀಟವನ್ನು, ಮುದ್ರೆಯುಂಗುರವನ್ನು ಮಂತ್ರಿಮಂಡಲದಲ್ಲಿನ ಪ್ರಧಾನಿಯೊಬ್ಬನು ಬಂಗಾರದ ಹರಿವಾಣದಲ್ಲಿಟ್ಟುಕೊಂಡು ಮಹಾಪ್ರಧಾನಿಗಳ ಬಳಿಗೆ ತಂದ. ಕಿರೀಟವನ್ನು ಮಹಾಪ್ರಧಾನಿಗಳು ವಿಷ್ಣುವರ್ಧನನ ತಲೆಯ ಮೇಲೆ ವೈದಿಕವೃಂದರು ಆಶೀರ್ವಾದ ಮಾಡುತ್ತಾ ಮಂಗಳವಾದ್ಯಗಳು ಭೋರ್ಗರೆಯುತ್ತಿರಲು ಧರಿಸಿದರು ಮತ್ತು ಮುದ್ರೆಯುಂಗುರವನ್ನು ವಿಷ್ಣುವರ್ಧನನ ಬೆರಳಿಗೆ ತೊಡಿಸಿ ತಲೆಬಾಗಿ ನಮಸ್ಕರಿಸಿದರು. ಅಲ್ಲಿ ಸೇರಿದ್ದ ಜನರೆಲ್ಲ ಅದನ್ನು ಕಂಡು ಸಂತೋಷದಿಂದ ಚಪ್ಪಾಳೆ ತಟ್ಟಿದರು. ಆ ವೇಳೆಗೆ ರಾಜ್ಯದ ಪ್ರಧಾನ ದಂಡನಾಯಕನು ಬಂಗಾರದ ಹರಿವಾಣದಲ್ಲಿ ಪಟ್ಟದ ಕತ್ತಿಯನ್ನು ತಂದು ವಿಷ್ಣುವರ್ಧನನಿಗೆ ಸಮರ್ಪಿಸಿದ. ಅವನು ಅದನ್ನು ತೆಗೆದುಕೊಂಡ ತರುವಾಯ ಮಹಾಪ್ರಧಾನಿಯು ದೊರೆಗೆ ಕೈಜೋಡಿಸಿ ಇನ್ನೂ ಸಿಂಹಾಸನಾರೋಹಣ ಮಾಡಬೇಕೆಂದು ಪ್ರಾರ್ಥಿಸಿದ. ವಿಷ್ಣುವರ್ಧನನು ಸಿಂಹಾಸನಕ್ಕೆ 3 ಸಲ ಬಲವಂದು ಬಪ್ಪರಸನು ಬೊಗಸೆಯಲ್ಲಿ ಹಿಡಿದಿದ್ದ ಹೂಗಳನ್ನು ತೆಗೆದುಕೊಂಡು ಸಿಂಹಾಸನವನ್ನು ಪೂಜಿಸಿ ಬಲಗಾಲನ್ನು ಮುಂದಾಗಿಟ್ಟು ಸಿಂಹಾಸನವನ್ನೇರಿದ. ಅಲ್ಲಿ ಸೇರಿದ್ದ ಜನರೆಲ್ಲ ಮತ್ತೆ ಸಂತೋಷದಿಂದ ಚಪ್ಪಾಳೆ ತಟ್ಟಿದರು. ವೈತಾಳಿಕರು ವಿಷ್ಣುವರ್ಧನನ ಹೊಗಳಿಕೆಯನ್ನು ಉಚ್ಚಸ್ವರದಲ್ಲಿ ಸಾರಿದರು. ಸಮಧಿಗತ ಪಂಚಮಹಾಶಬ್ದ, ದ್ವಾರಾವತಿ ಪುರವರಾಧೀಶ್ವರ, ಯಾದವ ಕುಲಾಂಬರದ್ಯುಮಣಿ, ಸಂಯಕ್ತ ಚೂಡಾಮಣಿ, ಮಲಪರೊಳ್ಗಂಡ, ಮಹಾಮಂಡಲೇಶ್ವರ, ವೀರ ವಿಷ್ಣುವರ್ಧನ ದೇವ, ಪರಾಕ್ ಬಹುಪರಾಕ್. ವಿಷ್ಣುವರ್ಧನನು ಸಿಂಹಾಸನದ ಮೇಲೆ ಕುಳಿತೊಡನೆಯೇ ಕುಮಾರ ಉದಯಾದಿತ್ಯನು ಅಣ್ಣನಿಗೆ ಮುಜರೆ ಮಾಡಿ ತನ್ನ ರಾಜಭಕ್ತಿಯನ್ನು ಸೂಚಿಸಿದ. ಅನಂತರ ಮಹಾಪ್ರಧಾನಿಯು, ಪ್ರಧಾನ ದಂಡನಾಯಕನು, ಇತರ ಪ್ರಧಾನಿಗಳು, ದಂಡನಾಯಕರು ಒಬ್ಬೊಬ್ಬರಾಗಿ ಬಂದು ಮುಜರೆ ಮಾಡಿದರು. ಅವರ ಅನಂತರ ಸಾಮಂತರು, ಮುಖ್ಯರಾದ ಶಿಂಗಿಮಯ್ಯ ಮುಂತಾದ ಹೆಗ್ಗಡೆಗಳು ಮುಜರೆ ಮಾಡಿದರು. ಅಲ್ಲಿ ನೆರೆದಿದ್ದ ಜನರೆಲ್ಲ ಪ್ರತ್ಯೇಕವಾಗಿ ರಾಜಭಕ್ತಿಯನ್ನು ಸಲ್ಲಿಸುತ್ತಾ ಹೋದರೆ ವೇಳೆ ಬಹಳ ಆಗುವ ಕಾರಣ ಎಲ್ಲರೂ ತಾವು ಇರುವ ಸ್ಥಳದಲ್ಲಿಯೇ ಸಾಮೂಹಿಕವಾಗಿ ಎದ್ದು ತಲೆಬಾಗಿ ನಮಸ್ಕರಿಸಬೇಕೆಂದು
ಮಹಾಪ್ರಧಾನಿಯು ಸೂಚಿಸಿದ. ಅದೇ ಮೇರೆಗೆ ಎಲ್ಲರೂ ಎದ್ದು ನಿಂತು ಮುಜರೆ ಮಾಡಿದರು. ಈ ಕೆಲಸ ನಡೆಯುತ್ತಿರಬೇಕಾದರೆ ಒಂದು ಕಡೆಯಿಂದ ಅಲ್ಲಿ ಸೇರಿದ್ದ ಜನರಿಗೆ ಗಂಧ ಪುಷ್ಪ ತಾಂಬೂಲಾದಿಗಳನ್ನು ಕೊಡುವ ಕೆಲಸವನ್ನು ಅರಮನೆಯ ಅಧಿಕಾರಿಗಳು ನಡೆಯಿಸುತ್ತಿದ್ದರು. ರಾಜಭಕ್ತಿ ಪ್ರದರ್ಶನವೆಲ್ಲ ಆದ ತರುವಾಯ ಮಹಾರಾಜರು ಸಿಂಹಾಸನದ ಮೇಲೆ ಕುಳಿತೆ ದಾನಶಾಸನಗಳಿಗೆ ತಮ್ಮ ಮುದ್ರೆಯನ್ನೊತ್ತಿ ಉಳಿದ ದಾನಗಳಲ್ಲಿ ಮುಖ್ಯವಾದವಕ್ಕೆ ಪ್ರತ್ಯೇಕವಾದ ದಾನ ಸಂಕಲ್ಪಗಳನ್ನು, ಉಳಿದವಕ್ಕೆ ಸಾಮೂಹಿಕವಾದ ಸಂಕಲ್ಪವನ್ನು ರಾಜಪುರೋಹಿತರ ಸಲಹೆಗೆ ಅನುಸಾರವಾಗಿ ನೆರವೇರಿಸಿದರು. ಇದಲ್ಲದೆ ಕಲ್ಯಾಣ ಮಂಟಪದ ಹೊರಗೆ ಬಡಬಗ್ಗರಿಗೆ ಹೇರಳವಾಗಿ ವಸ್ತ್ರದಾನ ಮಾಡಲು ಏರ್ಪಡಿಸಿದ್ದು, ದಾನಾರ್ಥಿಗಳು ಸಾಲುಗಟ್ಟಿ ನಿಂತು ತಮ್ಮ ಪಾಲಿಗೆ ಬಂದುದನ್ನು ಸಂತೋಷದಿಂದ ಸ್ವೀಕರಿಸುತ್ತಾ ಈ ದೊರೆಯ ಆಳ್ವಿಕೆ ಚಿರಕಾಲ ಇರಲೆಂದು ಮನಸಾರ ಹರಸುತ್ತಾ ಹೋಗುತ್ತಿದ್ದರು. ದಾನ ವ್ಯವಸ್ಥೆಗಳೆಲ್ಲ ಮುಗಿದ ಮೇಲೆ ನೆರೆ ರಾಜ್ಯಗಳಿಂದ ಬಂದಿದ್ದ ಸಮಾನ ರಾಜರು, ಅವರ ಪ್ರತಿನಿಧಿಗಳು ತಮ್ಮ ಉಡುಗೊರೆಯಾಗಿ ತಂದಿದ್ದ ವಸ್ತು ವಿಶೇಷಗಳನ್ನು ವಿಷ್ಣುವರ್ಧನನಿಗೆ ಒಪ್ಪಿಸಿ ಅವನನ್ನು ಅಭಿನಂದಿಸಿ ಪ್ರತ್ಯಭಿವಂದನೆಯನ್ನು ಸ್ವೀಕರಿಸಿ ತಮ್ಮ ತಮ್ಮ ಸ್ಥಾನಗಳಲ್ಲಿ ಬಂದು ಕುಳಿತರು. ಸಮಾರಂಭ ಮುಕ್ತಾಯವಾಯಿತೆಂಬುದನ್ನು ಸೂಚಿಸುವಂತೆ ಇಬ್ಬರು ಕಟ್ಟಳೆಯ ಮುತ್ತೈದೆಯರು ಸಿಂಹಾಸನದವರೆಗೆ ಬಂದು ನಿಂತು ತಮ್ಮ ಕೋಮಲವಾದ ಕಂಠದಿಂದ ಹಾಡು ಹೇಳುತ್ತಾ ಆರತಿ ಎತ್ತಿದರು. ವಿಷ್ಣುವರ್ಧನನು ಸಿಂಹಾಸನದಿಂದ ಕೆಳಕ್ಕೆ ಇಳಿಯಲು ಪ್ರಯತ್ನಿಸಿದ ಕೂಡಲೇ ವಂದಿಮಾಗಧರು ಪರಾಕು ಹೇಳಿ ಸಭಿಕರನ್ನು ಎಚ್ಚರಿಸಿದರು. ಆ ಶಬ್ದ ಕೇಳಿದೊಡನೆ ಎಲ್ಲರೂ ಎದ್ದು ನಿಂತರು. ವಿಷ್ಣುವರ್ಧನನು ಸಿಂಹಾಸನದಿಂದ ಇಳಿದ ಮೇಲೆ ಸಭಿಕರಿಗೆಲ್ಲ ಕೃತಜ್ಞತೆ ತೋರಿಸುವಂತೆ ಕೈಮುಗಿದು ಮಹಾಪ್ರಧಾನಿಯು ಮಾರ್ಗ ತೋರಿಸುತ್ತಾ ಉದಯಾದಿತ್ಯ ಬಪ್ಪರಿಸರು ತನ್ನನ್ನು ಅನುಸರಿಸುತ್ತಿರಲು ಸಭಾಮಂದಿರವನ್ನು ಬಿಟ್ಟು ಹೊರಟ. ಇವಿಷ್ಟನ್ನು ರಾಜಮಾತೆಯು, ಶಾಂತಲೆ, ಬಮ್ಮಲೆಯರು, ರಾಜಪರಿವಾರದ ಇತರ ಸ್ತ್ರೀಯರು ಎದುರು ಅಟ್ಟದ ಮೇಲಿನಿಂದ ನೋಡುತ್ತಿದ್ದರು. ವಿಷ್ಣುವರ್ಧನನಿಗೆ ಆರತಿ ಎತ್ತುವ ಸಮಯ ಬರುತ್ತಲೇ ಇನ್ನು ಅವನು ತಮ್ಮಲ್ಲಿಗೆ ಬರುವನೆಂದರಿತು ರಾಜಮಾತೆಯು, ಶಾಂತಲೆಯು ಅರಮನೆಯನ್ನು ಪ್ರವೇಶಿಸಿದರು. ರಾಜಮಾತೆಯು ಇನ್ನೂ ತನ್ನ ಕೊಠಡಿಯನ್ನು ಸಮೀಪಿಸುವಷ್ಟರಲ್ಲಿ ವಿಷ್ಣುವರ್ಧನನು ಹಿಂದಿನಿಂದ ಬಂದು ತಾಯಿಯ ಕಾಲುಗಳನ್ನು ಮುಟ್ಟಿ ನಮಸ್ಕಾರ ಮಾಡಿದ. ದೀರ್ಘಾಯುಷ್ಯವಂತನಾಗಿ ನಿನ್ನ ವಂಶದ ಖ್ಯಾತಿಯನ್ನು ಬೆಳೆಸು ಮಗನೇ ಎಂದು ರಾಜಮಾತೆಯು ಅವನನ್ನು ಆಶೀರ್ವದಿಸಿದಳು. ಅವಳ ಪಕ್ಕದಲ್ಲೇ ನಿಂತಿದ್ದ ಶಾಂತಲೆಯು ವಿಷ್ಣುವರ್ಧನನ ಕಾಲುಗಳನ್ನು ಮುಟ್ಟಿ ನಮಸ್ಕರಿಸಿದಳು. ಹೆಂಗಸರು ರಾಜಭಕ್ತಿ ತೋರಿಸುವ ಬಗೆಯೋ ಇದು ಎಂದು ವಿಷ್ಣುವರ್ಧನನು ಹಾಸ್ಯ ಮಾಡಿದ. ಗಂಡಸರಂತೆ ಇವರು ಸಭೆಯಲ್ಲಿ ಬಂದು ನಮಸ್ಕರಿಸುವುದು ಸಾಧ್ಯವೇ ಎಂದು ರಾಜಮಾತೆ ಸೊಸೆಯ ಪರವಾಗಿ ಮಾತಾಡಿದರು. ಅಲ್ಲಿಂದ ಎಲ್ಲರೂ ರಾಜಮಾತೆಯ ಕೊಠಡಿಗೆ ಹೋಗಿ ಕುಳಿತರು. ಶಾಂತಲೆಯು ಮಾತ್ರ ಒಳಕ್ಕೆ ಹೋದವಳು 2 ಕ್ಷಣಗಳಲ್ಲಿ ತಟ್ಟೆಯೊಂದರಲ್ಲಿ 3 ಲೋಟಗಳನ್ನು ಚಾಗಲೆಯ ಕೈಲಿ ತೆಗೆಸಿಕೊಂಡು ಬಂದು ಮಾತಿಲ್ಲದೆ ಅದರಲ್ಲಿ ಒಂದನ್ನು ತೆಗೆದು ವಿಷ್ಣುವರ್ಧನನ ಕೈಗೆ ಕೊಟ್ಟಳು. ಇದೇನು ಶಾಂತಲ ಎನ್ನುತ್ತಾ ವಿಷ್ಣುವರ್ಧನನು ಅದನ್ನು ಕೈಗೆ ತೆಗೆದುಕೊಂಡ. ಈಗ ವೇಳೆ ಎಷ್ಟಾಗಿದೆ ನೋಡಿ ಅತ್ತೆಯವರೇ, ಇವರಿಗೆ ಪಟ್ಟಾಭಿಷೇಕವಾಗುವ ಸಂತೋಷದಲ್ಲಿ ಹಸಿವೇ ಕಾಣಲಿಲ್ಲವೇನೋ ಎಂದು ಶಾಂತಲೆಯು ಅತ್ತೆಯ ನೆಪ ಮಾಡಿ ವಿಷ್ಣುವರ್ಧನನಿಗೆ ಉತ್ತರ ಕೊಟ್ಟಳು. ನನಗಂತೂ ಬೆಳಗಿನಿಂದ ಉಪವಾಸವೆಂತ ಹಾಲು ತರಿಸಿಕೊಟ್ಟೆ. ಈ ಬಪ್ಪರಸನಿಗೇಕೆ? ಇದುವರೆಗೆ ಇವನು 4 ಸಲ ಫಲಹಾರ ಮಾಡಿರುತ್ತಾನೆ. ಪಾಪ, ಅವರಿಗೆ ಅಷ್ಟೂ ಬೇಡವೇ? ಮಹಾರಾಜರಿಗೆ ಒಂದು ರಾಜ್ಯದ ಅಧಿಕಾರವೇ ಸಿಕ್ಕಿರುವಾಗ ಅವರ ಸ್ನೇಹಿತರಿಗೆ ಹೊಟ್ಟೆ ತುಂಬ ಆಹಾರವೂ ಬೇಡವೇ? ನೋಡಿದಿರಾ ಪ್ರಭು, ಉತ್ತರ ಹೇಗಿದೆ? ಪ್ರತ್ಯುತ್ಪನ್ನ ವಾಚಸ್ಪತಿ. ನೀವು ದಯವಿಟ್ಟು ಹೊಗಳಬೇಡಿ ಬಪ್ಪರಸರೇ, ಬೇಕಿದ್ದರೆ ಇನ್ನೂ 1 ಲೋಟ ಹಾಲು ತರಿಸಿಕೊಡುತ್ತೇನೆ. ಎಲ್ಲರ ಮನಸ್ಸಿನಲ್ಲೂ ತುಂಬು ತುಳುಕುತ್ತಿದ್ದ ಸಂತೋಷವು ಮಾತಿನ ಲಹರಿಯಲ್ಲಿ ವ್ಯಕ್ತಗೊಳ್ಳುತ್ತಿತ್ತು. ಪಟ್ಟಾಭಿಷೇಕ ನಡೆದ ವೇದಿಕೆಯ ಮೇಲೆ ವಿಷ್ಣುವರ್ಧನನ ಮದುವೆ ನಡೆಯತಕ್ಕುದೆಂದು ಸೂಚಿಸಿತ್ತು. ಅದರಿಂದ ಸಿಂಹಾಸನವನ್ನು ಅಲ್ಲಿಂದ ತೆಗೆದು ವಿವಾಹಕ್ಕೆ ಅಗತ್ಯವಾದ ಹೋಮಕುಂಡ, ಹಸರುವಾಣಿ ಚಪ್ಪರ ಮುಂತಾದ ವ್ಯವಸ್ಥೆಗಳನ್ನು ಗುರುವಾರ ಬೆಳಗಿನಿಂದಲೇ ಮಾಡತೊಡಗಿದರು. ಚಪ್ಪರವನ್ನು ವಿಧವಿಧವಾದ ಫಲಪುಷ್ಪಗಳಿಂದ ಅಲಂಕರಿಸಿತ್ತು. ಶಾಂತಲೆಯ ಜೀವನದಲ್ಲಿ ಆ ಶುಕ್ರವಾರವು ಬಹುಮುಖ್ಯವಾದ ದಿನವಾಗಿತ್ತು. ಮದುವೆಯಾಗಲಿರುವ ಹೆಣ್ಣುಗಳಿಗೆಲ್ಲ ಹಾಗೆಯೇ ಅದೊಂದು ಪರಿವರ್ತನಾ ಸಮಯ. ತವರು ಮನೆಯ ಸಂಬಂಧ ಅಂದಿಗೆ ಕಡಿದು ಹೊಸದೊಂದು ಮನೆ, ಜನ ತನ್ನವರಾಗುವ ದಿನ ಅದು. ಅವರ ಸಂಪ್ರದಾಯ, ಆಚಾರ ವಿಚಾರಗಳು, ಅವರ ದೇವರುಗಳು, ಅವುಗಳ ಪೂಜಾ ವಿಧಾನಗಳು, ಅವರ ಅಡಿಗೆ ಊಟ ಇನ್ನು ತನಗೆ ಒಗ್ಗಬೇಕು.
ಇದುವರೆಗೆ ತನ್ನದಾಗಿದ್ದುದನ್ನೆಲ್ಲ ಬದಿಗೊತ್ತಿ ತಾನು ಈ ಹೊಸ ಆವರಣಕ್ಕೆ ಹೊಂದಿಕೊಳ್ಳಬೇಕು. ಅದೇ ತನ್ನ ಸರ್ವಸ್ವ. ತನ್ನ ಸುಖ ದುಃಖಗಳನ್ನು ಇದುವರೆಗೆ ನೋಡುತ್ತಿದ್ದ ತಂದೆ ತಾಯಿಗಳು ದೂರವಾಗುವರು. ಗಂಡ ಅತ್ತೆ ಮಾವಂದಿರು ಈಗ ಅವನ್ನು ನೋಡಿಕೊಳ್ಳುವವರು. ಅವರ ಆಶ್ರಿತಳು ತಾನು. ಹಾಗೆ ಅವರ ಮನೆಗೆ ಯಜಮಾನಿಯೂ ಹೌದು. ತವರು ಮನೆಯಲ್ಲಿ ಇದು ತನ್ನದೆಂದು ಅಧಿಕಾರದಿಂದ ಯಾವುದನ್ನು ಹೇಳುವಂತಿರಲಿಲ್ಲ. ಈ ಹೊಸ ಮನೆಯಲ್ಲಿ ಎಲ್ಲವೂ ತನ್ನದೇ. ಒಂದೇ ದಿನದಲ್ಲಿ ಹೆಣ್ಣಿನ ಜೀವನದ ದೃಷ್ಟಿ ಎಷ್ಟು ಮಾರ್ಪಾಡಾಗಿ ಬಿಡುತ್ತದೆ. ಆದರೆ ಇದೇ ದೈವ ಸಂಕಲ್ಪ, ಅನೂಚಾನವಾಗಿ ನಡೆದು ಬಂದಿರುವ ಸಂಪ್ರದಾಯ. ಸಾಮಾನ್ಯ ಹೆಣ್ಣಿಗೆ ಇಂಥ ಭಾವನೆ ಇರುವಲ್ಲಿ ಶಾಂತಲೆಗೆ ಅಂದಿನಿಂದ ತಾನೊಂದು ರಾಜ್ಯದ ಪಟ್ಟದ ರಾಣಿಯಾಗುವವಳಿದ್ದಳು. ಲಕ್ಷ ಲಕ್ಷ ಜನರಿಗೆ ತಾನು ಮಾತ್ರ ಸ್ವರೂಪಳು. ರಾಜ್ಯವಾಳುವ ದೊರೆ, ಶತ್ರು ಸೈನ್ಯವನ್ನು ಪುಡಿಗೊಳಿಸುವ ವೀರ ಇನ್ನು ಮುಂದೆ ತನ್ನವನು. ಅವನ ರಕ್ಷಣೆ ತನಗೆ. ಹಾಗೆಯೇ ಅವನ ಕ್ಷೇಮ ಚಿಂತನೆಯೂ ತನ್ನದೇ. ಅಂದು ಬರಲಿರುವ ಮಂಗಳ ಮುಹೂರ್ತದ ನಿರೀಕ್ಷೆಯಲ್ಲಿ ಶಾಂತಲೆಗೆ ಎಂದಿಗಿಂತಲೂ ಬೇಗ ಎಚ್ಚರವಾಯಿತು. ಮಧ್ವನಾದಿಗಳು ಅವಳಿಗೆ ನಡೆಯಬೇಕಾಗಿದ್ದುದರಿಂದ ಅವಳು ರಾಜಮಾತೆಯ ಅಪ್ಪಣೆ ಪಡೆದು ತಂದೆ ತಾಯಿಯವರ ಬಿಡಾರದಲ್ಲಿ ಹಿಂದಿನ ರಾತ್ರಿ ಮಲಗಿದ್ದಳು. ಅರುಣೋದಯದ ಸಮಯಕ್ಕೆ ನಾಗಸ್ವರದವರು ಬಿಡಾರದ ಮುಂದೆ ಸುಪ್ರಭಾತವನ್ನು ನುಡಿಸಿದರು. ಅದುವರೆಗೆ ಶಾಂತಲೆಯು ಎದ್ದು ಮುಖಮಾರ್ಜನ ಮಾಡಿಕೊಂಡು ದೇವೀಸ್ತುತಿಯನ್ನು ಹೇಳಿಕೊಳ್ಳುತ್ತಾ ಕುಳಿತಿದ್ದಳು. ನಾಗಸ್ವರವನ್ನು ಕೇಳಿದ ಮಾಚಿಕಬ್ಬೆಯು ಎದ್ದು ಶಾಂತಲೆಯನ್ನು ಬಂಗಾರದ ಮಣೆಯ ಮೇಲೆ ಕುಳ್ಳಿರಿಸಿ ಕಟ್ಟಳೆಯ ಮುತ್ತೈದೆಯರಿಂದ ಎಣ್ಣೆಶಾಸ್ತ್ರ ಮಾಡಿಸಿದಳು. ಚಾಗಲೆ ಸೋವಲೆಯರು ಶಾಂತಲೆಗೆ ನೀರೆರೆದರು. ತಲೆಯ ಕೂದಲನ್ನು ಒರೆಸಿ ಅವಳನ್ನು ಅಲಂಕರಿಸತೊಡಗಿದರು. ಆ ವೇಳೆಗೆ ಪುರೋಹಿತರು ಬಂದು ಕನ್ಯಾಪಿತೃಗಳು ನೆರವೇರಿಸಬೇಕಾದ ನಾಂದಿ ಸ್ಥಾಪನೆ ಇತ್ಯಾದಿ ಶಾಸ್ತ್ರ ಕೆಲಸಗಳನ್ನು ಅವರಿಂದ ನಡೆಯಿಸಿ ಮುಹೂರ್ತದ ಸಮಯವನ್ನು ಅವರಿಗೆ ನೆನಪು ಕೊಟ್ಟು ವಿಷ್ಣುವರ್ಧನನತ್ತ ಹೋದರು. ವಿವಾಹಕ್ಕೆ ಪೂರ್ವಭಾವಿಯಾಗಿ ಶಾಂತಲೆಯು ಗೌರಿ ಪೂಜೆ ಮಾಡಲು ಅರಮನೆಯಲ್ಲಿ ಪ್ರತ್ಯೇಕವಾದೊಂದು ಕೊಠಡಿಯಲ್ಲಿ ಅದಕ್ಕೆ ಅವಶ್ಯಕವಾದ ಸಿದ್ಧತೆ ಮಾಡಿತ್ತು. ಅಲ್ಲಿಗೆ ಹೋಗಿ ಅವಳು ಪೂಜೆಗೆ ಕುಳಿತುಕೊಳ್ಳಬೇಕೆನ್ನುವ ಸಮಯಕ್ಕೆ ಚೇಟಿಯೊಬ್ಬಳು ಬಂದು ನಮಸ್ಕರಿಸಿ, ರಾಜಮಾತೆಯವರು ಮಹಾರಾಣಿಯವರನ್ನು ಈಗಲೇ ಕಾಣಲು ಅಪೇಕ್ಷಿಸುತ್ತಾರೆ ಎಂದು ಹೇಳಿದಳು. ಆ ಕೂಡಲೇ ತಾನು ರಾಜಮಾತೆಯನ್ನು ಕಂಡು ಬರಲು ಶಾಂತಲೆಯು ಚಾಗಲೆ ಸೋವಲೆಯರೊಡನೆ ಅವರ ಬಳಿಗೆ ಬಂದು ಅವರ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿದಳು. ಏನು ಮಾಡುತ್ತಿದ್ದೆ ಶಾಂತಲಾ? ಏನೋ ಒಂದು ನೆನಪು ಬಂದು ನಿನಗೆ ಹೇಳಿ ಕಳಿಸಿದೆ ಎಂದು ರಾಜಮಾತೆಯು ಶಾಂತಲೆಯ ಮುಖವನ್ನೇ ದಿಟ್ಟಿಸುತ್ತಾ ಕೇಳಿದರು. ಇಂದಿನ ಶಾಂತಲೆಯ ಮುಖದಲ್ಲಿ ಏನೋ ಒಂದು ಹೊಸ ಬಗೆಯ ವರ್ಚಸ್ಸು ಈಗ ಕಾಣುತ್ತಿತ್ತು. ನೋಡಿದಷ್ಟು ದಣಿಯದಂತೆ ಅವಳ ಮುಖವು ರಾಜಮಾತೆಯ ದೃಷ್ಟಿಯನ್ನು ಮತ್ತೆ ಮತ್ತೆ ಆಕರ್ಷಿಸುತ್ತಿತ್ತು. ಗೌರೀದೇವಿಯ ಪೂಜೆಗೆ ಕುಳಿತುಕೊಳ್ಳಲು ಸಿದ್ಧವಾಗುತ್ತಿದ್ದೆ ಅತ್ತೆಯವರೇ. ನೀವು ಹೇಳಿ ಕಳಿಸಿದುದು ಒಳ್ಳೆಯದಾಯಿತು. ನಿಮ್ಮ ಆಶೀರ್ವಾದವನ್ನು ತೆಗೆದುಕೊಂಡೇ ನಾನು ಪೂಜೆಗೆ ಕುಳಿತುಕೊಳ್ಳಬಹುದು. ನೀನೇ ಮುದ್ದು ಗೌರಿಯಂತೆ ಕಾಣುತ್ತಿದ್ದೀಯೇ ಶಾಂತಲಾ? ಆ ಗೌರೀದೇವಿಯೇ ನಿನ್ನ ಮುಖದಲ್ಲಿ ಬಂದು ನೆಲೆಸಿದ್ದಾಳೋ ಎನ್ನುವಂತೆ ಕಾಣುತ್ತಿದ್ದೀಯೇ? ನೀನು ಗೌರಿ ಪೂಜೆಗೆ ಕುಳಿತ ಮೇಲೆ ಲಗ್ನ ಮುಗಿಯುವವರೆಗೂ ನಿನ್ನನ್ನು ಮಾತಾಡಿಸುವ ಹಾಗಿಲ್ಲ. ಅದರಿಂದ ಈಗಲೇ ಹೇಳಿ ಕಳಿಸಿದೆ. ಹೀಗೆಂದ ರಾಜಮಾತೆಯು ಚೀಟೆಯೊಬ್ಬಳಿಗೆ ಕಣ್ಸನ್ನೆ ಮಾಡಿದಳು. ಚೇಟೆಯು ಆಭರಣಗಳ ಪೆಟ್ಟಿಗೆಯೊಂದನ್ನು ತಂದು ರಾಜಮಾತೆಯ ಮುಂದಿಟ್ಟಳು. ಇಲ್ಲಿ ನೋಡು ಶಾಂತಲಾ, ಈ ಪೆಟ್ಟಿಗೆಯಲ್ಲಿರುವ ಆಭರಣಗಳೆಲ್ಲ ನಮ್ಮ ಮನೆತನದ ಆಭರಣಗಳು. ನಮ್ಮ ಮನೆಯ ಹಿರಿಯ ಸೊಸೆ ಧರಿಸಬೇಕಾದವು. ಇವುಗಳಿಂದ ಸಿಂಗರಿಸಿಕೊಂಡೇ ನೀನು ವಿಷ್ಣುವಿನ ಕೈ ಹಿಡಿಯುವುದನ್ನು ನೋಡಬೇಕೆಂದು ನನ್ನ ಆಸೆ. ಅದರಿಂದ ನಿನಗೆ ಈಗಲೇ ಹೇಳಿ ಕಳಿಸಿದೆ. ಇದರಲ್ಲಿನ ಆಭರಣಗಳನ್ನು ಮಹಾರಾಣಿಗೆ ತೊಡಿಸಿರೇ ಚಾಗಲೆ ಸೋವಲೆ. ರಾಜಮಾತೆಯ ಬಾಯಲ್ಲಿ ಆ ಮಾತು ಬಂದೊಡನೆಯೇ ಚಾಗಲೆ ಸೋವಲೆಯರು ಪೆಟ್ಟಿಗೆಯ ಮುಚ್ಚಳವನ್ನು ತೆರೆದು ಅದರಲ್ಲಿದ್ದ ಅನರ್ಘ್ಯ ರತ್ನಾಭರಣಗಳಿಂದ ಶಾಂತಲೆಯನ್ನು ಸಿಂಗರಿಸಿದರು. ಅದೆಲ್ಲ ಮುಗಿದ ಮೇಲೆ ರಾಜಮಾತೆಯು, ಈಗ ನನ್ನ ಮನಸ್ಸಿಗೆ ಸಮಾಧಾನವಾಯಿತು. ಇನ್ನು ನೀನು ಗೌರೀದೇವಿಯ ಪೂಜೆಗೆ ಹೋಗು, ಮುಹೂರ್ತಕ್ಕೆ ವೇಳೆಯಾದೀತು ಎಂದಳು. ಶಾಂತಲೆಯು ಮತ್ತೆ ಅತ್ತೆಯ ಕಾಲಿಗೆ ನಮಸ್ಕಾರ ಮಾಡಿ ಅವಳ ಆಶೀರ್ವಾದವನ್ನು ಪಡೆದು ಹಿಂದಿರುಗಿದಳು. ಮುಂದಿನ ಭಾಗಕ್ಕಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ.